ವಿರೋಧಿ ನೀತಿಗಳನ್ನ ರದ್ದುಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ದುಡಿಯುವ ಜನತೆಗೆ ಸಂಚುಕಾರ ತಂದಿರುವ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪಟ್ಟಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದಲ್ಲಿ ಸರ್ಕಾರ ಜಾರಿಗೆ ತಂದ ಕಾರ್ಮಿಕ ಸಂಹಿತೆ ನೋಟಿಫಿಕೇಶನ್ ಪ್ರತಿಗಳನ್ನ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಮುಖಂಡ ಜಿಎಂ ಜೈನಿ ಖಾನ್, ಶ್ರಮಮೇವ ಜಯತೆ ಘೋಷಣೆಯೊಂದಿಗೆ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾನೂನು ರೂಪಿಸುತ್ತಿದೆ. ದುಡಿಯುವ ಜನರಿಗೆ ದೊರೆಯುವಂತಹ ಸೌಲಭ್ಯಗಳನ್ನು ಕಸಿದುಕೊಳ್ಳುವ ನೀತಿ ಅನುಸರಿಸುತ್ತಿರುವುದು ವಿಷಾದನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಸರಸ್ವತಿ ಮಾಳಶೆಟ್ಟಿ, ಪದಾಧಿಕಾರಿಗಳಾದ ತಾಹಿರಾ ಮಕಾನದಾರ, ವಿಜಯಲಕ್ಷ್ಮಿ ಸಿದ್ದಿಬಾವಿ, ಯಶೋಧ ಹೊಸಕೋಟಿ, ಬೋರಮ್ಮ ತೆಕ್ಕಿ, ಪಂಚಾಯತ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ದಿಲೀಪ್ ಬೋವಿ, ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ತುಳಸಮ್ಮ ಮಾಳದಕರ ಮತ್ತು ಡಬ್ಬಾ ಅಂಗಡಿ ಸಂಘಟನೆಯ ಮೆಹಬೂಬ್ ನದಾಫ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲಾ ಬೈರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಮಾಡ್ತಾ ಇದೆ ಅನ್ನುವಂಥ ಒಂದು ನಮಗೆ ಕಂಡು ಬಂದಿದೆ. ಯಾಕಂತಂದರೆ ಇದೇ 20ರಂದು ಇವತ್ತು ಇದರ ವಿರುದ್ಧ ಇಡೀ ಭಾರತ ದೇಶದಲ್ಲಿ ದೇಶಾದ್ಯಂತ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಆದರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ಅಂದರೆ, ಇವತ್ತು ಪಾಕಿಸ್ತಾನ ಹಿಂದೂಸ್ತಾನ ಅಂತ ಹೇಳಿ ಏನು ಇದು ನಡೆದಿದೆ, ಉಗ್ರವಾದಿಗಳ ಏನು ಚಟುವಟಿಕೆಗಳು ನಡೆದಿದೆ, ಅದನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮುಂದಾಗ್ಯಾರ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಅಖಿಲ ಭಾರತ ಮಟ್ಟದ ಹೋರಾಟ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಜುಲೈ 9ನೇ ತಾರೀಕಿಗೆ ನಾವು ಆ ಕಾರ್ಯಕ್ರಮವನ್ನು ಮುಂದೆ ಹಾಕ್ಕೊಂಡಿವಿ. ಆದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಮಿನಲ್ ಆಗಿ ಇವತ್ತು ಕೇಂದ್ರ ಸರ್ಕಾರ ಮಾಡಿರುವಂಥ 29 ಸಂಹಿತೆಗಳನ್ನು 4 ಸಂಹಿತೆಗಳನ್ನು ಏನು ಮಾಡೈತಿ, ಆ 4 ಸಂಹಿತೆಗಳನ್ನು ಸುಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾನೂನು ತಿದ್ದುಪಡಿಯನ್ನು ವಾಪಸ್ ತಗೋಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡಕ್ತೀವಿ. ಏನಪ್ಪ ಅಂತಂದ್ರೆ, ಒಂದು ಕನಿಷ್ಠ ವೇತನ ಕಾಯ್ದೆ, ಒಂದು ಸಾಮಾಜಿಕ ಭದ್ರತೆ ಕಾಯ್ದೆ, ಒಂದು ಸುರಕ್ಷತಾ ಕಾಯ್ದೆ ಮತ್ತು ಇನ್ನೊಂದು ಭದ್ರತೆಯ ಬಗ್ಗೆ ಇರುವಂಥ ಕಾಯ್ದೆಗಳು. ಈ 4 ಕಾಯ್ದೆಗಳು ಪೂರ್ತಿಯಾಗಿ ಇವತ್ತು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳನ್ನು ಎಲ್ಲ ಕಸ್ಕೊಳಕತ್ತಾರೆ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಒಂದು ಕಡೆ 11 ಜನ ಕೆಲಸ ಮಾಡೋರಿದ್ರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಗು ಆಗ್ತಾವೆ. ಯಾವ ಕಾರ್ಮಿಕ ಕಾನೂನುಗಳು ಅಂದ್ರೆ, ಲಾಗ್ ಬುಕ್ ಕೊಡಬೇಕು, ಅವರಿಗೆ ಕನಿಷ್ಠ ವೇತನ ಕೊಡಬೇಕು, ಅವರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು, ಅವರಿಗೆ ಬೋನಸ್ ಕೊಡಬೇಕು. ಈ ರೀತಿ ಕಾರ್ಮಿಕ ಕಾನೂನುಗಳದಾವೆ. ಆದರೆ ಈಗ ಅವ್ರು ಏನು ಮಾಡ್ಯಾರ, ತಿದ್ದುಪಡಿ ಮಾಡಿ 30 ಜನ ಇರಬೇಕು ಅನ್ನುವಂಥದ್ದು. ಅಂದರೆ 29 ಜನ ಇದ್ರೂ ಸಹ ಇವತ್ತೇನೈತಿ, ಆ ಕಾರ್ಮಿಕ ಕಾನೂನುಗಳು ಅಲ್ಲಿ ಲಾಗು ಆಗೋದಿಲ್ಲ ಅಂತಂದ್ರೆ. ಅಂದರೆ ಟೋಟಲ್ ಆಗಿ ಕೇಂದ್ರ ಸರ್ಕಾರ ಏನು ಮಾಡಕ್ಕೆ ಹೊಟ್ಟೈತೆ ಅಂತಂದ್ರೆ, ಕಾರ್ಮಿಕರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಇವತ್ತು ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿ ಬಂಡವಾಳಶಾಹಿಗಳ ಜೇಬನ್ನು ತುಂಬಲಿಕ್ಕೆ ಹೊಂಟಿದೆ. ಆದ್ದರಿಂದ ಈ ಏನು ತಿದ್ದುಪಡಿ ಮಾಡಿರುವಂಥ ಕಾರ್ಮಿಕ ಕಾನೂನುಗಳನ್ನು ಏನು ಮಾಡಿರಿ ನೀವು, ಅದನ್ನು ಕೂಡಲೇ ವಾಪಸ್ ತಗೋಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ನಾಮಿನಲ್ ಆಗಿ ಒಂದು ಪ್ರತಿಭಟನೆ ಮಾಡಿವಿ. ಮಾಡಿದರ ವಿರೋಧವಾಗಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿವಿ. ಈ ಒಂದು ಹೋರಾಟಕ್ಕೆ ನಮಗೆ ಬಂದಂಥ ಕಾಮ್ರೇಡ್ ಕೈಗೂ ಜಯನಖಾನ್ ಅವರಿಗೆ ನಮ್ಮ ತಾಲೂಕಾ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ನೌಕರ ಸಂಘದ ಅಧ್ಯಕ್ಷರಾದ ದಿಲೀಪಣ್ಣವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅಕ್ಷರ ದಾಸೋಹ ಸಂಘಟನೆಯ ಅಧ್ಯಕ್ಷರಾದ ಕಾಮ್ರೇಡ್ ತುಳಸಕ್ಕ ಅವರು ಬಂದಾರ, ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಸರ್ಕಲ್ನಿಂದ 5 ಜನ ನಮ್ಮ ಕಾರ್ಯಕರ್ತೆಯರು ಬಂದಿರಿ, ಮತ್ತು ಬಿಸಿ ಉಳಿದವ್ರು ಬಂದಿರಿ, ಮತ್ತು ಎಲ್ಲ ಪಂಚಾಯತಿ ವರ್ಕರ್ ಬಂದಿರಿ. ಎಲ್ಲರಿಗೂ ಕೂಡ ನಮ್ಮ ತಾಲೂಕಾ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಇಂಥ ಹೋರಾಟಗಳಿಗೆ ಸಪೋರ್ಟ್ ಮಾಡ್ತಾ ನಮ್ಮ ಯಾದವಾರ ಡಾಕ್ಟ್ರು ಕೂಡ ಬರ್ತಾರೆ ಪದೇ ಪದೇ. ಅವರಿಗೂ ಕೂಡ ನಮ್ಮ CIT ತಾಲೂಕಾ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸಿ ಇವತ್ತಿಗೆ ಈ ಒಂದು ಹೋರಾಟ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಇನ್ಕಿಲಾಬ್ ಜಿಂದಾಬಾದ್, 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 CITU ಜಿಂದಾಬಾದ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.